18 ದಿನಗಳ ಅಂತರಿಕ್ಷ ಯಾನವನ್ನು ಮುಗಿಸಿ ಶುಭಾಂಶು ಶುಕ್ಲಾ ಸೇರಿದಂತೆ ಇತರೆ ಗಗನಯಾತ್ರಿಗಳು ಸ್ಪ್ಲಾಶ್ ಡೌನ್ ಮೂಲಕ ಅವರು ಬಂದಿಳಿದಿದ್ದಾರೆ. ಅಮೆರಿಕದ ಕ್ಯಾಲಿಫೋರ್ನಿಯಾದ ಕಡಲ ತೀರಕ್ಕೆ ಬಂದು ಇಳಿದಿದ್ದಾರೆ. ಸದ್ಯ ಅವರು ಭೂಮಿಯ ಗುರುತ್ವಾಕರ್ಷಣೆಗೆ ಹೊಂದಿಕೊಳ್ಳುವ ನಿಟ್ಟಿನಲ್ಲಿ 7 ದಿನಗಳ ಕಾಲ ವೈದ್ಯರ ನಿಗಾದಲ್ಲಿ ಇರಲಿದ್ದಾರೆ. ಇನ್ನು ಅವರ ಕುಟುಂಬಸ್ಥರು, ತಾಯಿ ಎಲ್ಲರೂ ಸಂಭ್ರಮವನ್ನ ಪಟ್ಟರು. ಅವರ ತಾಯಿಯಂತೂ ಮಗ ವಾಪಸ್ ಆಗ್ತಿದ್ದ ಹಾಗೆ ಕಣ್ಣೀರನ್ನ ಇಟ್ಟು ಆನಂದ ಭಾಷ್ಪವನ್ನ ಸುರಿಸಿದ್ದಾರೆ. ಈ ಕುರಿತ ಒಂದು ಡೀಟೇಲ್ ರಿಪೋರ್ಟ್ ಇಲ್ಲಿದೆ. ಬಾಹ್ಯಾಕಾಶ ಇತಿಹಾಸದಲ್ಲಿ ಮತ್ತೊಂದು ಮೈಲಿಗಲ್ಲು. ಭೂಮಿಗೆ ಬಂದಿಳಿದ ಭಾರತದ ಹೆಮ್ಮೆಯ ಪುತ್ರ. ಸುರಕ್ಷಿತವಾಗಿ 4 ಗಗನಯಾತ್ರಿಗಳು ಲ್ಯಾಂಡಿಂಗ್. ಡ್ರ್ಯಾಗನ್ ನೌಕೆಯಿಂದ ಹೊರಬಂದ ಶುಭಾಂಶು ಶುಕ್ಲಾ. ಎಸ್, ಭಾರತದ ಪಾಲಿಗೆ ಐತಿಹಾಸಿಕ ದಿನ. ಬಾಹ್ಯಾಕಾಶ ಇತಿಹಾಸದಲ್ಲಿ ಮತ್ತೊಂದು ಮೈಲಿಗಲ್ಲು ಸೃಷ್ಟಿಯಾದ ಸುದಿನ. ಆಕ್ಸಿಯಂ 4 ಮಿಷನ್ ಭಾಗವಾಗಿ ಬಾಹ್ಯಾಕಾಶಕ್ಕೆ ಹಾರಿದ ಭಾರತದ ಗಗನಯಾತ್ರಿ ಶುಭಾಂಶು ಶುಕ್ಲಾ ಸೇರಿದಂತೆ 4 ಗಗನಯಾನಿಗಳ ತಂಡ 18 ದಿನಗಳ ಬಾಹ್ಯಾಕಾಶ ಪ್ರವಾಸ ಮುಗಿಸಿ ಭೂಮಿಗೆ ಮರಳಿದ್ದಾರೆ. ಭಾರತದ ಶುಭಾಂಶು ಶುಕ್ಲಾ ಅಮೆರಿಕದ ಪೆಗ್ಗಿ ವಿಟ್ಸನ್, ಪೋಲೆಂಡ್ನ ಉಜಾನ್ಸಿ, ಹಂಗೇರಿಯ ಟಿಬೋರ್ ಕಾಪುಗೆ ಐಎಸ್ಎಸ್ಗೆ ತೆರಳಿದ್ದರು. ಜೂನ್ 25ರ ಬುಧವಾರ ಅಂತರಿಕ್ಷ ಯಾನ ಹೊರಟಿದ್ದ ಯಾತ್ರಿಗಳು 26ರಂದು ಬಾಹ್ಯಾಕಾಶ ನಿಲ್ದಾಣ ತಲುಪಿದ್ದರು. ಸೋಮವಾರ ಮಧ್ಯಾಹ್ನ 2:30ಕ್ಕೆ ಡ್ರ್ಯಾಗನ್ ಕ್ಯಾಪ್ಸೂಲ್ ಪ್ರವೇಶಿಸಿ ಸಂಜೆ 4:35ಕ್ಕೆ ಅನ್ಡಾಕಿಂಗ್ ಪ್ರಕ್ರಿಯೆ ಯಶಸ್ವಿಯಾಗಿತ್ತು. ಒಟ್ಟು 22.5 ಗಂಟೆಗಳ ಪ್ರಯಾಣ ಬಳಿಕ ಇಂದು ಮಧ್ಯಾಹ್ನ 3ಕ್ಕೆ ಪೆಸಿಫಿಕ್ ಮಹಾಸಾಗರದ ಕ್ಯಾಲಿಫೋರ್ನಿಯಾ ಕರಾವಳಿಯಲ್ಲಿ ಸ್ಪ್ಲಾಶ್ ಡೌನ್ ಯಶಸ್ವಿಯಾಗಿದ್ದು, ಸುರಕ್ಷಿತವಾಗಿ ಶುಭಾಂಶು ಶುಕ್ಲಾ ಹಾಗೂ ಇನ್ನುಳಿದ 3 ಗಗನಯಾತ್ರಿಗಳು ಭೂಮಿಗೆ ಬಂದಿಳಿದಿದ್ದಾರೆ. ನಾಸಾ, ಸ್ಪೇಸ್ಎಕ್ಸ್ ಸೇರಿದಂತೆ ವಿಜ್ಞಾನಿಗಳ ಸಮೂಹ ಗಗನಯಾತ್ರಿಗಳನ್ನು ಬರಮಾಡಿಕೊಂಡರು. ಭೂಮಿಗೆ ಹಿಂದಿರುಗುವಾಗ 2 ಹಂತಗಳಲ್ಲಿ ಪ್ಯಾರಾಚೂಟ್ಗಳು ನಿಯೋಜಿಸಲಾಗಿತ್ತು. ಮೊದಲ ಹಂತದಲ್ಲಿ ಸ್ಥಿರೀಕರಣ ಪ್ಯಾರಾಚೂಟ್ ಸುಮಾರು 5.7 ಕಿಲೋಮೀಟರ್ ಎತ್ತರದಲ್ಲಿ ಕಾರ್ಯನಿರ್ವಹಿಸಿದೆ ಮತ್ತು ಎರಡನೇ ಹಂತದಲ್ಲಿ ಮುಖ್ಯ ಪ್ಯಾರಾಚೂಟ್ ಸುಮಾರು 2 ಕಿಲೋಮೀಟರ್ ಎತ್ತರದಲ್ಲಿ ಕಾರ್ಯನಿರ್ವಹಿಸಿತು. ಕ್ಯಾಪ್ಸೂಲ್ ಲ್ಯಾಂಡ್ ಆಗುವ ಮುನ್ನ ಅದರ ವೇಗ ನಿಯಂತ್ರಿಸಿ ಪ್ಯಾರಾಚೂಟ್ ಮೂಲಕ ಸಮುದ್ರದಲ್ಲಿ ಸ್ಪ್ಲಾಶ್ ಡೌನ್ ಮಾಡಲಾಯಿತು. ಕ್ಯಾಪ್ಸ್ಯೂಲ್ ಲ್ಯಾಂಡ್ ಆಗಿ 45 ನಿಮಿಷಗಳ ಬಳಿಕ ಗಗನಯಾತ್ರಿಗಳು ಒಬ್ಬೊಬ್ಬರಾಗಿ ಹೊರಬಂದ್ರು. ಅಮೆರಿಕದ ಪೆಗ್ಗಿ ವಿಟ್ಸನ್ ಮೊದಲಿಗೆ ಹೊರಬಂದ್ರು. ನಂತರ ಶುಭಾಂಶು ಶುಕ್ಲಾ ಹೊರಬಂದು ನಗೆ ಬೀರಿದ್ರು. ಗಗನಯಾತ್ರಿಗಳಿಗೆ 7 ದಿನ ಪುನಶ್ಚೇತನ ಕಾರ್ಯಕ್ರಮ. ಇನ್ನು ಸೇಫ್ ಆಗಿ ಲ್ಯಾಂಡಿಂಗ್ ಆಗಿರೋ 4 ಗಗನಯಾತ್ರಿಗಳು ಪುನಶ್ಚೇತನ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಭೂಮಿಯ ಗುರುತ್ವಾಕರ್ಷಣೆಗೆ ಹೊಂದಿಕೊಳ್ಳಲು ಅನುಕೂಲವಾಗುವಂತೆ 7 ದಿನಗಳ ಪುನಶ್ಚೇತನಕ್ಕೆ ಒಳಪಡಲಿದ್ದಾರೆ. ಅಂತರಿಕ್ಷದಿಂದ ಬಂದಾಯ್ತು, ಮುಂದೇನು? ಗಗನಯಾತ್ರಿಗಳು ಭೂಮಿಗೆ ಹೊಂದಿಕೊಳ್ಳಬೇಕು, ಗುರುತ್ವಾಕರ್ಷಣೆಗೆ ಹೊಂದಿಕೊಳ್ಳಬೇಕಾಗುತ್ತದೆ. 7 ದಿನಗಳ ಕಾಲ ತಜ್ಞ ವೈದ್ಯರ ಮೂಲಕ ಪುನಶ್ಚೇತನ ಕಾರ್ಯಕ್ರಮ. ಭೂಮಿಯ ವಾತಾವರಣಕ್ಕೆ ದೇಹ ಸ್ಥಿತಿ ಹೊಂದಿಕೊಳ್ಳಲು ಚಿಕಿತ್ಸೆ. ಆಕ್ಸಿಯಂ 4 ಮಿಷನ್ ನಡಿ ಐಎಸ್ಎಸ್ನಲ್ಲಿ 18 ದಿನ ತಂಗಿದ್ದ 4 ಗಗನಯಾತ್ರಿಗಳು ಅನೇಕ ಅಧ್ಯಯನ ಹಾಗೂ ಸಂಶೋಧನೆಗಳನ್ನು ಯಶಸ್ವಿಯಾಗಿ ಕೈಗೊಂಡಿದ್ದರು. ಬಾಹ್ಯಾಕಾಶ ಕೇಂದ್ರದಲ್ಲಿ ಸಕ್ಸಸ್ ಪ್ರಯೋಗ. ಅಂತರಿಕ್ಷದಲ್ಲಿ ಕೃಷಿಗೆ ಸಂಬಂಧಿತ ಪ್ರಯೋಗಗಳು ಸಕ್ಸಸ್. ಹೆಸರುಕಾಳು, ಮೆಂತ್ಯ ಬೀಜಗಳನ್ನು ನೆಟ್ಟು ಪ್ರಯೋಗ. ಬೀಜಗಳು ಮೊಳಕೆ ಒಡೆದಿದ್ದರಿಂದ ಪ್ರಯೋಗ ಸಕ್ಸಸ್. ಮೊಳಕೆ ಪ್ರಯೋಗಕ್ಕೆ ಕನ್ನಡಿಗ ವಿಜ್ಞಾನಿಗಳ ನೆರವು. ಬಯೋಮೆಡಿಕಲ್ ವಿಜ್ಞಾನ, ಅಡ್ವಾನ್ಸ್ಡ್ ಮೆಟೀರಿಯಲ್ಸ್, ನ್ಯೂರೋಸೈನ್ಸ್, ಬಾಹ್ಯಾಕಾಶ ತಂತ್ರಜ್ಞಾನದ ಪ್ರಯೋಗ. ಸುಮಾರು 60ಕ್ಕೂ ಹೆಚ್ಚು ಪ್ರಯೋಗಗಳನ್ನು 4 ಗಗನಯಾನಿಗಳು ಕೈಗೊಂಡಿದ್ದರು. ಭಾರತದಲ್ಲೂ ಸಂಭ್ರಮ, ಹಬ್ಬದ ವಾತಾವರಣ. ಶತಕೋಟಿ ಕನಸುಗಳಿಗೆ ಸ್ಫೂರ್ತಿ ಮೋದಿ ಬಣ್ಣನೆ. ಶುಭಾಂಶು ಶುಕ್ಲಾ ಯಶಸ್ವಿಯಾಗಿ ಭೂಮಿಗೆ ಲ್ಯಾಂಡಿಂಗ್ ಆಗುತ್ತಿದ್ದಂತೆ ಭಾರತದಲ್ಲೂ ಸಂಭ್ರಮ ಮನೆ ಮಾಡಿತ್ತು. ಶುಭಾಂಶು ಶುಕ್ಲಾ ನಿವಾಸ ಸೇರಿ ಇಡೀ ಊರಿನಲ್ಲಿ ಹಬ್ಬದ ವಾತಾವರಣ ಮೂಡಿತ್ತು. ಪೋಷಕರು, ಸಂಬಂಧಿಗಳು ಸಿಹಿ ಹಂಚಿ ಮನೆ ಮಗ ವಾಪಸ್ಸಾಗಿದ್ದಕ್ಕೆ ಖುಷಿಪಟ್ಟರು. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಭೂಮಿಗೆ ಹಿಂದಿರುಗಿದ ಭಾರತೀಯ ಗಗನಯಾನಿ ಶುಭಾಂಶು ಶುಕ್ಲಾ ಅವರನ್ನು ಪ್ರಧಾನಿ ನರೇಂದ್ರ ಮೋದಿ ಸ್ವಾಗತಿಸಿದ್ದಾರೆ. ಶುಭಾಂಶು ಶುಕ್ಲಾ ಅವರ ಸಮರ್ಪಣಾ ಮನೋಭಾವ ಭಾರತದ ಶತಕೋಟಿ ಕನಸುಗಳಿಗೆ ಸ್ಫೂರ್ತಿ ನೀಡಿದೆ. ಇದೊಂದು ಮೈಲಿಗಲ್ಲು ಎಂದು ಪ್ರಧಾನಿ ಮೋದಿ ತಿಳಿಸಿದ್ದಾರೆ. ಒಟ್ಟಾರೆ ಬಾಹ್ಯಾಕಾಶ ಚರಿತ್ರೆಯಲ್ಲಿ ಭಾರತದ ಹೊಸ ಮೈಲಿಗಲ್ಲು ಸ್ಥಾಪಿಸಿಯಾಗಿದೆ. ಆಗಸದಲ್ಲಿ ಶುಭಾರಂಭ ಅಂತರಿಕ್ಷಯಾನ ಯಶಸ್ವಿಯಾಗಿ ಅಂತ್ಯವಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.